PSC GS ಪೇಪರ್ 1 ಹಾಗೂ KPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಪ್ರಶಸ್ತಿಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 100% ಕ್ವಶನ್ ಬಿಡುವಂಥ ಟಾಪಿಕ್ ಇದಾಗಿದೆ. ಸೊ ವಿಡಿಯೋನ ಮಿಸ್ ಮಾಡಬೇಡಿ, ಸೇವ್ ಮಾಡಿಕೊಳ್ಳಿ. ಪದ್ಮ ಪ್ರಶಸ್ತಿ 2026 ಪದ್ಮ ಪ್ರಶಸ್ತಿಯನ್ನ ಪ್ರತಿ ವರ್ಷ ಗಣರಾಜ್ಯೋತ್ಸವದ ಹಿಂದಿನ ದಿನ ಅಂದರೆ ಜನವರಿ 25 ರಂದು ಘೋಷಿಸಲಾಗುತ್ತೆ. 2026 ರಲ್ಲಿ ಒಟ್ಟು 131 ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಪ್ರಶಸ್ತಿಗಳ ವರ್ಗೀಕರಣ ಪದ್ಮವಿಭೂಷಣ, ಪದ್ಮಭೂಷಣ ಹಾಗೆ ಪದ್ಮಶ್ರೀ ಅಂತ. ಪದ್ಮವಿಭೂಷಣ 5 ಜನರಿಗೆ, ಪದ್ಮಭೂಷಣ 13 ಜನರಿಗೆ ಹಾಗೆ ಪದ್ಮಶ್ರೀ 113 ಜನರಿಗೆ ನೀಡಲಾಗಿದೆ. ಪ್ರಮುಖ ಪುರಸ್ಕೃತರು ಪದ್ಮವಿಭೂಷಣ ಧರ್ಮೇಂದ್ರ ಸಿನಿಮಾ ಕ್ಷೇತ್ರಕ್ಕೆ, ಮರಣೋತ್ತರ KT ಥಾಮಸ್ ಕಾನೂನು ಹಾಗೂ ಸಾರ್ವಜನಿಕ ಸೇವಾ ಕ್ಷೇತ್ರಕ್ಕೆ, N ರಾಜಂ ಸಂಗೀತ ಕ್ಷೇತ್ರಕ್ಕೆ. ಇನ್ನು ಪದ್ಮಭೂಷಣ ಯಾರಿಗೆ ಸಿಕ್ಕಿದೆ ಅಂದರೆ ಅಲ್ಕಾ ಯಾಗ್ನಿಕ್ ಸಂಗೀತ, ಮಮ್ಮೂಟಿ ಚಲನಚಿತ್ರ, ಉದಯ್ ಕೋಟೆಕ್ ಉದ್ಯಮ, ವಿಜಯ್ ಅಮೃತರಾಜ್ ಕ್ರೀಡೆ, ಈ ರೀತಿ ಪ್ರಶಸ್ತಿ ಸಿಕ್ಕಿವೆ. ಪದ್ಮಶ್ರೀ ರೋಹಿತ್ ಶರ್ಮಾ ಕ್ರೀಡೆ, ಹರ್ಮನ್ಪ್ರೀತ್ ಕೌರ್ ಕ್ರೀಡೆ, R ಮಾಧವನ್ ಚಲನಚಿತ್ರ, ಈ ರೀತಿ ಪ್ರಶಸ್ತಿ ನೀಡಲಾಗಿದೆ. ಇನ್ನು ಶೌರ್ಯ ಪ್ರಶಸ್ತಿ 2026 ದೇಶದ ರಕ್ಷಣೆಗಾಗಿ ಮತ್ತು ಅಪ್ರತಿಮ ಸಾಹಸ ಪ್ರದರ್ಶಿಸಿದಂತಹ ಸೈನಿಕರಿಗೆ ನೀಡಲಾಗುವ ಪ್ರತಿಷ್ಠಿತ ಮಿಲಿಟರಿ ಗೌರವ ಇದಾಗಿದೆ. ಕೀರ್ತಿ ಚಕ್ರ 7 ಜನರಿಗೆ, ವೀರ ಚಕ್ರ 15 ಜನರಿಗೆ, ಶೌರ್ಯ ಚಕ್ರ 29 ಜನರಿಗೆ ನೀಡಲಾಗಿದೆ. ಇನ್ನು ಆಸ್ಕರ್ ಪ್ರಶಸ್ತಿ 2026 ಅಂತಾರಾಷ್ಟ್ರೀಯ ಚಲನಚಿತ್ರ ರಂಗದ ಅತ್ಯುನ್ನತ ಪ್ರಶಸ್ತಿ ಇದಾಗಿದೆ. ಬೆಸ್ಟ್ ಪಿಕ್ಚರ್ ಅಂದರೆ ಅತ್ಯುತ್ತಮ ಚಿತ್ರ ಒನ್ ಬ್ಯಾಟಲ್ ಆಫ್ಟರ್ ಅನದರ್ ಅಂತ. ಇನ್ನು ಅತ್ಯುತ್ತಮ ನಿರ್ದೇಶಕ ಪಾಲ್ ಥಾಮಸ್ ಆಂಡರ್ಸನ್. ಇನ್ನು ಅತ್ಯುತ್ತಮ ನಟ ಮೈಕೆಲ್ B ಜೋರ್ಡನ್. ಇನ್ನು ಅತ್ಯುತ್ತಮ ನಟಿ ಜೆಸ್ಸಿ ಬಕ್ಲಿ ಅಂತ. ಈ ರೀತಿಯ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸ್ಟೇಟ್ ವೇ ಕ್ವಶನ್ ಬೀಳ್ಬೋದು ಅಥವಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕನ್ಫ್ಯೂಸ್ ಆಗೋ ರೀತಿ ಕ್ವಶನ್ಸು ಬೀಳ್ಬೋದು. ಇನ್ನು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒಂದು ಟಿಪ್ ಏನು ಹೇಳ್ತೀನಿ ಅಂದರೆ, ಪರೀಕ್ಷೆಗಳಲ್ಲಿ ಪ್ರಶಸ್ತಿಗಳ ಸಂಖ್ಯೆ, ವಿಶೇಷವಾಗಿ ಶೌರ್ಯ ಪದ್ಮ ಪ್ರಶಸ್ತಿಗಳ ಒಟ್ಟು ಸಂಖ್ಯೆ ನೆನಪಿಟ್ಕೊಳ್ಳಿ. ಹಾಗೆ ಕ್ರೀಡೆ ಕಲೆ ಆಯ್ಕೆಯಾದಂಥ ಪ್ರಮುಖ ವ್ಯಕ್ತಿಗಳನ್ನು ಹೊಂದಿಸಿ ಬರೆಯರಿ ರೂಪದಲ್ಲಿ ಕೂಡ ಅವರು ಕ್ವಶನ್ಸ್ ಕೇಳ್ಬೋದು. ಸೊ ಈ ನೋಟ್ಸನ್ನು ನಿಮ್ಮ ರಿವಿಷನ್ ಡೈರಿಯಲ್ಲಿ ಬರೆದಿಟ್ಕೊಂಡ್ರೆ ಉತ್ತಮ. ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅನ್ನು ನಿಮಗೆ DM ಮಾಡ್ತೀನಿ. ಅವಾರ್ಡ್ ಅಂತ ಕಮೆಂಟ್ ಮಾಡಿ, ನನ್ನ ಫಾಲೋವರ್ಸ್ಗೆ ಮಾತ್ರ ನಾನು ಸೆಂಡ್ ಮಾಡ್ತೀನಿ. ಸೊ ಫಾಲೋ ಮಾಡಿ, ಕಮೆಂಟ್ ಮಾಡಿ ದಯವಿಟ್ಟು.